ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏನು ವಿಷಯ? ಒಳ್ಳೆ ಒಂಥರ ಸೋಗಾಕಿ ನಿಮ್ಮ ಹತ್ರ ಬೇಷ್ ಅನ್ನಿಸ್ಕೊಂಡು ನಾನು ಸೇಫ್ ಆಗಬೇಕು ಅಂತನೋ ಅಥವಾ ನೀವೊಬ್ಬರು ಶಾರ್ಪ್ ಶೂಟರ್ ಅನ್ನೋ ಭಯದಿಂದಾಗಲಿ ಈ ಮಾತು ಹೇಳ್ತಿಲ್ಲ ಸರ್. ನೀವು ನನ್ನ ಕಣ್ಣಿಗೆ ತುಂಬ ಹತ್ತಿರದವರಾಗಿ ಕಾಣಿಸ್ತಿದ್ದೀರಾ, ಅದಕ್ಕೆ ಈ ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳೋ, ಯಾಕೆ ಸುಮ್ಮನಾಗ್ಬಿಟ್ಟೆ? 2 ಟೈಮ್ ಊಟ ಕೊಟ್ಟು 20 ರೂಪಾಯಿ ಕೈ ಕೊಟ್ಟರೆ ಯಾರು ಏನು ಕೆಲಸ ಹೇಳಿದ್ರು ಮಾಡ್ತಿದ್ದೆ. ಅದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ನನ್ನನ್ನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿಕೊಂಡ್ರು. ಸಂದರ್ಭ ಯಾವುದೇ ದ್ವೇಷ ದುರುದ್ದೇಶ ಇಲ್ಲದೆ ಇದ್ದರೂ ನನ್ನಿಂದ 4 ಅಪರಾಧಗಳನ್ನು ಮಾಡಿಸ್ತು. ಬಲವತ್ ಸಾಕ್ಷಿ ಇಲ್ಲದೆ ಆ ಕೇಸ್ಗಳು ಕೋರ್ಟಲ್ಲಿ ಮೆಗಾ ಸೀರಿಯಲ್ ಥರ ಹೋಗ್ತಿದ್ರು. ಅವು ಜೀವಂತವಾಗಿದ್ದರೆ ಒಂದಲ್ಲ ಒಂದಿನ ಅದರಿಂದ ನನಗೆ ಎಫೆಕ್ಟೇ ಅಂತ ಗೊತ್ತು ಸರ್. ಹಾಗಂತ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಹಿಂದೆ ಆಗಿರೋದನ್ನು ಹರಿಹರ ಬ್ರಹ್ಮ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಆದರೆ ಮುಂದೆ ಆಗೋದ್ರಲ್ಲಾದರೂ ಬದಲಾವಣೆ ಮಾಡ್ಕೊಳ್ಳೋಣ ಅಂತ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಿನ್ನ ಇತಿಹಾಸ ಏನೇ ಇರಲಿ, ಪಾಸ್ಟ್ ಇಸ್ ಪಾಸ್ಟ್ ಅಂತ ಎಲ್ಲನೂ ಮರೆತು ನಿನ್ನ ಮೇಲಿರೋ ಕೇಸ್ಗಳನ್ನೆಲ್ಲ ಮಾಫಿ ಮಾಡಿ ನನ್ನನ್ನು ಕಾರ್ಟೂನ್ ಆಗುವಂತೀಯಾ? ಇಲ್ಲ ಸರ್, ಸಿಂಚನ ಅಂತ ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಸರ್. ನನ್ನ ಲೈಫಲ್ಲಿ ಉತ್ತರನೇ ಸಿಗದಿರೋ 100 ಪ್ರಶ್ನೆಗಳಿಗೆ ಅವಳು ಉತ್ತರ ಆಗಿ ಬರ್ತಾಳೆ ಅಂತ 100 ಕನಸುಗಳನ್ನ ಕಟ್ಕೊಂಡಿದ್ದೀನಿ ಸರ್. ಆದರೆ ವಿಧಿ ಏನು ಅಂದರೆ ನಾನೊಬ್ಬ ಕ್ರಿಮಿನಲ್ ಅನ್ನೋದು ಅವಳಿಗೆ ಗೊತ್ತಿಲ್ಲ ಸರ್. ಪೊಲೀಸ್ ವಾಂಟೆಡ್ ಲಿಸ್ಟಲ್ಲಿ ನನ್ನ ಹೆಸರಿದೆ ಅಂತ ಏನಾದರೂ ಅವಳಿಗೆ ಗೊತ್ತಾದರೆ ಒಂದು ಕ್ಷಣ ಕೂಡ ಅವಳು ನನ್ನ ಜೊತೆಗಿರಲ್ಲ ಸರ್. ಯಾವುದೇ ಕಾರಣಕ್ಕೂ ಅವಳನ್ನ ನಮ್ಮ ಲೈಫಲ್ಲಿ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಸರ್. ದಯವಿಟ್ಟು ಬದಲಾಗಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ಈ ಮಚ್ಚು, ಲಾಂಗು, ಕಾಕಿ, ಕೋಟು, IPC ಸೆಕ್ಷನ್ಗಳು ಇವುಗಳು ಯಾವ ನಂಟು ನನಗೆ ಬೇಡ ಸರ್. ಈ ಟೆಂಪರವರಿ ಲೈಫಲ್ಲಿ ಪರ್ಮನೆಂಟಾಗಿ ಸಂಗಾತಿಯಾಗಿ ಬರ್ತಿರೋ ನನ್ನ ಹುಡುಗಿ ಜೊತೆಗೆ ಹೇಗೋ ಸಂಸಾರ ಮಾಡ್ಕೊಂಡು ಇದ್ಬಿಡ್ತೀನಿ ಸರ್. ಒಂದು ವೇಳೆ ಆ ರೀತಿ ಆಗದೆ ನಿಮ್ಮ ಗನ್ನು ಯಾವತ್ತಿದ್ರೂ ನನ್ನ ಹಣೆಗೆ ಪಾಯಿಂಟ್ ಮಾಡುತ್ತೆ ಅಂತ ಏನಾದರೂ ಅವಳಿಗೆ ಗೊತ್ತಾದರೆ ನಿಮ್ಮ ಗನ್ನಿಂದ ಬುಲೆಟ್ ರಿಲೀಸ್ ಆಗೋಕ್ಕೂ ಮೊದಲು ನಾನು ಸತ್ತೋಗ್ಬಿಡ್ತೀನಿ ಸರ್. ಯಾವುದೇ ಒಬ್ಬ ಕ್ರಿಮಿನಲ್ ನಾನೆಲ್ಲ ಬಿಟ್ಟು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಳ್ಳೆಯವನಾಗಿರ್ತೀನಿ ಅಂತ ಬಂದರೆ ಬಹುಶಃ ನನ್ನಷ್ಟು ಖುಷಿ ಪಡೋನು ಬೇರೆ ಯಾರೂ ಇಲ್ಲ ಅಂದ್ಕೋತೀನಿ. ಯಾಕೆ ಅಂದರೆ ಹಣ, ಹೆಸರು, ಪವರ್ ಎಲ್ಲ ತಾತ್ಕಾಲಿಕ. ಪ್ರೀತಿನೇ ಸತ್ಯ, ಅದೇ ನಿತ್ಯ. ಉದ್ದೇಶ ಒಳ್ಳೆಯದಾಗಿದ್ದರೆ ಅವಕಾಶ ಕೊಡೋಣ. ಮಚ್ಚ ಹಿಡಿದವನು ಮಚ್ಚಿಂದನೇ ಸಾಯ್ತಾನೆ ಅನ್ನೋ ಸತ್ಯನ ನೀನು ಸುಳ್ಳು ಮಾಡಬೇಕು. ಅಂಡರ್ ವರ್ಲ್ಡನ್ನು ಮೀರಿ ಪ್ರೀತಿ ಸ್ನೇಹ ಅನ್ನೋ ಪುಸ್ತಕಕ್ಕೆ ನೀನು ಮುನ್ನುಡಿ ಆಗಬೇಕು. ನೀನಿಡೋ ಪ್ರತಿ ಹೆಜ್ಜೆಗೂ ನಾನು ನೆರಳಾಗಿರ್ತೀನಿ. ಗೋ ಹೆಡ್, ಆಲ್ ದ ಬೆಸ್ಟ್. ಬಟ್ ಐ ಆಮ್ ವಾರ್ನಿಂಗ್ ಯು ಸೀರಿಯಸ್ಲಿ. ಇನ್ನು ಮುಂದೆ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ನೀನು ಇನ್ವಾಲ್ವ್ ಆಗಿದೆಯಾ ಅಂತ ಗೊತ್ತಾದರೆ ನನ್ನ ಎನ್ಕೌಂಟರ್ ಲಿಸ್ಟಲ್ಲಿ ಫಸ್ಟ್ ನೇಮ್ ನಿಂದಾಗಿರುತ್ತೆ. ಮೈಂಡ್ ಇಟ್. ತಗೋ ಕಾಫಿ. ಥ್ಯಾಂಕ್ ಯು. ಏನು ಸಮಾಚಾರ? ಮೇಡಮ್ ಫುಲ್ ಹ್ಯಾಪಿ ಮೂಡಲ್ಲಿ ಇದ್ದಂಗಿದೆ. ಹೀಗೆ 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 ಅಂದ್ರೆ ಹೀಗೆ ಅಂದ್ರೆ ಹೀಗೆ. ಹಲೋ, ಈ ಡವ್ವೆಲ್ಲ ನನ್ನ ಹತ್ರ ಕಟ್ಬೇಡಮ್ಮ. ಈಗ ಒಬ್ಬಳೆ ನಿಂತ್ಕೊಂಡು ಒಳೊಳಗೆ ನಗ್ತಿದ್ಯಾ ಅಂದ್ರೆ ಮೋಸ್ಟ್ಲಿ ಇದು ಲವ್ ಫೀವರೇ ಇರಬೇಕು. ಅರೇ ನಾಚಿಕೆ ನೋಡು ಫಿಗರ್ದು. ಅದ್ ಸರಿ, ಯಾರೇ ಅವ್ನು ನಿನ್ನ ಹೀರೋ? ಪವರ್ ಸ್ಟಾರ್ ಪುನೀತಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಥವಾ ರಾಕಿಂಗ್ ಸ್ಟಾರ್ ಯಶ? ಅಯ್ಯೋ ಯಾರಂತ ಹೇಳಮ್ಮ, ನಾನೇ ನಿನ್ನ ಹೀರೋಗೆ ಟ್ರೈ ಮಾಡಲ್ಲ. ಏಯ್, ಇದೆಲ್ಲ ಸರಿ ಇರೋದಿಲ್ಲ ನೋಡು. ಸಾರಿ ಮಾ. ಈಗ ಏನು ಅವನು ಯಾರು ಅಂತ ಹೇಳ್ತೀಯೋ ಇಲ್ವೋ? ಸಿಂಚನ ಅಂತ. ಅಲ್ಲ, ನನ್ನ ಹತ್ರನೇ ಈ ವಿಷಯ ಮುಚ್ಚಿಟ್ಟಿದೆಯಲ್ಲ, ಇದು ಸರಿನಾ ಗುರು? ಇಲ್ಲ ಕಣೋ, ಅವಳು ಒಪ್ಕೋತಾಳೋ ಇಲ್ವೋ ಅಂತ ಭಯ ಇತ್ತು. ಸ್ವಲ್ಪ ದಿನದ ಹಿಂದೆ ಅಷ್ಟೇ ಒಪ್ಕೊಂಡ್ಳು. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಲೇ ಹೇಳಲಿಲ್ಲ. ಹೌದು, ಮೊದಲು ನೀನು ಪ್ರಪೋಸ್ ಮಾಡ್ದಾ ಇಲ್ಲ ಅವಳೇ ಮಾಡಿದ್ಲಾ? ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಅವರು ಈಗಲೇ ಬಹುವಚನನಾ? ಆದ್ರೂ ಈ ಹುಡುಗರ ಜಾತಿ ಅನ್ನೋದು ಪಕ್ಕ 420. ಒಂಚೂರು ಚಾನ್ಸ್ ಕೊಟ್ಬಿಟ್ರೆ ಸಾಕು, ನಮ್ಮ ಕೈಯಲ್ಲಿ ಪಾಪು, ಅವ್ರ ಮೊಬೈಲ್ ಸ್ವಿಚ್ ಆಫ್. ನಾನ್ ಸೂರ್ಯ ಅಂಥವ್ರಲ್ಲ. ಈ ಹುಡುಗಿರೇನು ಕಮ್ಮಿ ಇಲ್ಲಮ್ಮ. ಬಾಯಿಗೆ ರುಚಿ ರುಚಿಯಾಗಿರೋದೆಲ್ಲ ಓಸಿಯಾಗಿ ತಿನ್ಕೊಂಡು, ಮೈ ಮೇಲೆ ಹಾಕೋಬೇಕನ್ಸಿದ ಬಟ್ಟೆ ಎಲ್ಲ ಓಸಿಯಾಗಿ ತೆಗೆಸ್ಕೊಂಡು, ಶೋ ಕೊಟ್ಕೊಂಡು ಚಮಕ್ ಮಾತಲ್ಲೇ ಚಮಕಾಯಿಸ್ಬಿಡ್ತಾರೆ.
ಆಮೇಲೆ ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ವಸೂಲಿ ಮಾಡ್ಬಿಟ್ಟು ನೀಟಾಗಿ ತಲೆ ಬ್ಲೇಡ್ ಹೊಡೆದು ಕಳ್ಸ್ಕೊಟ್ಬಿಡ್ತಾರೆ. ಹುಷಾರು ಕಣೋ. ಪ್ರೀತಿ ಅನ್ನೋ ಮುಖವಾಡ ಹಾಕೊಂಡು ಶೋಕಿ ಮಾಡೋ ಕೆಟಗರಿಗೆ ಸೇರಿದವಳು ಅಲ್ಲ ಕಣೋ ನನ್ನ ಹುಡುಗಿ. ಅಪ್ಪಿ ತಪ್ಪಿ ಅವ್ರೇನಾದ್ರೂ ಮಿಸ್ ಆದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನೇನೋ ಅನ್ನೋಷ್ಟು ನಾನು ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮನಸ್ಸಿನ ಖಾಲಿ ಪುಟಗಳ ಮೇಲೆ ಪ್ರೀತಿ ಅನ್ನೋ ಸೀಲ್ ಓತಿದ್ದಾಳೆ. ನನ್ನ ಮುಂದಿನ ಜೀವನದ ಕಾದಂಬರಿಗೆ ಅವಳ ಹೆಸರೇ ಶೀರ್ಷಿಕೆ. ಅಂದ್ರೆ ನೀನ್ ಅವನ್ನೇ ಮದ್ವೆ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೀಯಾ? ಹಾಂ, ನನ್ನವ್ರು ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ಈ ಒಂಟಿ ಜೀವಕ್ಕೆ ಉಸಿರಿರೋವರೆಗೂ ನಾನಿದ್ದೀನಿ, ನಿನ್ನ ಜೊತೆ ಇರ್ತೀನಿ ಅಂತ ಅವ್ರು ಬರ್ತಿದ್ದಾರೆ. ನನ್ನ ಕಣ್ಣಿಂದ ಒಂದು ಹನಿನೂ ನೀರು ಬರ್ದಿರೋ ಹಾಗೆ ಅವ್ರು ನೋಡ್ಕೋತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಆದ್ರೂ ಈ ಲವ್ ಡವ್ ಮದ್ವೆ ಸಂಸಾರ ನಮ್ಮ ಪ್ರೊಫೆಷನ್ಗೆ ಯಾಕೆ ಬರಲ್ಲ ಕಣೋ. ಹದ್ದಿನ ನೆರಳಲ್ಲಿ ಹಾವು ಅದು ಎಷ್ಟು ದಿವಸ ಸೇಫ್ ಆಗಿರಕ್ ಸಾಧ್ಯ ಅಂತ ನೀನೇ ಯೋಚನೆ ಮಾಡು. ಸೂರ್ಯ ಎಷ್ಟೇ ಪ್ರಕಾಶಮಾನವಾಗಿ ಉರಿದ್ರು ಒಂದೇ ಸಲ ಇಡೀ ಭೂಮಿನ ಬೆಳಗಕ್ಕಾಗಲ್ಲ. ದಿನ ಬೆಳಗಾದ್ರೆ ಪೊಲೀಸ್ನವ್ರ ಜೊತೆ ನಮ್ಮದು ಕಣ್ಣ ಮುಚ್ಚಲೆ ಆಟ. ಅದು ನನಗೂ ಚೆನ್ನಾಗಿ ಗೊತ್ತು. ಇದುವರೆಗೂ ನಡೆದಿದ್ದೆಲ್ಲ ಬರೀ ಯುದ್ಧ ಖಂಡನೆ ಆಗಿದ್ರು. ನಮ್ಮ ಮೇಲಿರೋ ಕೇಸ್ಗಳಲ್ಲಿ ಯಾವುದೂ ಸ್ಟ್ರಾಂಗ್ ವಿಟ್ನೆಸ್ ಇಲ್ಲ ಅನ್ನೋದೇ ನಮ್ಮ ಪುಣ್ಯ. ಪಾಪ ಪುಣ್ಯ ಲೆಕ್ಕಾಚಾರನ ಗಂಭೀರವಾಗಿ ತಗೊಂಡು ನಮ್ಮ ಫ್ಯೂಚರ್ಗೋಸ್ಕರ ಈ ಫೀಲ್ಡ್ನ ಬಿಟ್ಟು ಸಮಾಜ ಒಪ್ಪೋ ರೀತಿಲಿ ನ್ಯಾಯವಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ. ಹೌದಾ? ಹಾಗಾದ್ರೆ ನನ್ನ ಗತಿ? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. 10 ಜನ ತಿನ್ನೋದನ್ನ ಒಬ್ಬನೇ ತಿನ್ನೋಕ್ಕಾಗಲ್ಲ. ಪ್ರೀತಿ, ವಿಶ್ವಾಸ, ನಿಯತ್ತಿಂದಾನೆ ನೆಮ್ಮದಿ ಅನ್ನೋದು ಮನಸ್ಸಲ್ಲಿದ್ರೆ ಒಬ್ಬ ತಿನ್ನೋದನ್ನ 10 ಜನ ಹಂಚ್ಕೊಂಡು ತಿಂದು ಮರದ ನೆರಳಲ್ಲಿ ಸುಖವಾಗಿರ್ಬೋದು. ಚಿಕ್ಕ ವಯಸ್ಸಿಂದ ನೀನು ನಾನು ಹೇಗಿದ್ದೀವಂತ ನಿಂಗೆ ಚೆನ್ನಾಗಿ ಗೊತ್ತು. ಮುಂದೆ ನಾನು ಏನೇ ಕೆಲಸ ಮಾಡಿದ್ರು ಲೈಫ್ ಪೂರ್ತಿ ನೀನು ನನ್ನ ಜೊತೆಗಿರ್ತೀನಿ. ಚಿಕ್ಕದು ದೊಡ್ಡದು ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿಕೊಂಡು ಲೈಫ್ ಲೀಡ್ ಮಾಡೋಣ.